ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಬ್ರಹ್ಮಾಂಡದ ಮನಸ್ಸಿನ ಶಕ್ತಿಯನ್ನು, ಅಂದರೆ ಬ್ರಹ್ಮಾಂಡೀಯ ಮನಸ್ಸಿನ ಶಕ್ತಿಯನ್ನು 100% ಹೇಗೆ ನಾವು ಬಳಸ್ಕೊಳ್ಳೋದು, ಓಕೆ, ಅಂದರೆ ಬ್ರಹ್ಮಾಂಡದ ಶಕ್ತಿ ಆಲ್ರೆಡಿ ನಿಮ್ಮ ಒಳಗಡೆನೇ ಇದೆ, ಅದನ್ನು ಯಾವ ರೀತಿ ಸಕ್ರಿಯ ಮಾಡ್ಕೊಳ್ಳೋದು, ಯಾವ ಒಂದು ಅಫರ್ಮೇಷನ್ ಇಳ್ಕೊಂಡಾಗ ನೀವು ಹೆಚ್ಚು ಪವರ್ಫುಲ್ ಆಗ್ತೀರಾ, ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊತೀರಾ. ಪೂರ್ತಿ ವಾಚ್ ಮಾಡಿ. ನೋಡಿ, ಈ ಒಂದು ಪ್ರಪಂಚ ಏನ್ ನೋಡ್ತಿದ್ದೀರಾ, ಓಕೆ, ಇವಾಗ ಹೊರಗಡೆ ವಸ್ತು ಇರ್ಬೋದು, ಜನಗಳಿರ್ಬೋದು, ಪರಿಸ್ಥಿತಿ ಇರ್ಬೋದು, ಅಥವಾ ನಿಮ್ಗೆ ಇಡೀ ಭೂಮಿ ಲೈಕ್ ಓಕೆ, ಇದು ಫಿಸಿಕಲ್ ಆಗಿ ನಮ್ಗೆ ಅಪಿಯರ್ ಆಗಿ ಕಂಡ್ರು ಕೂಡ ಒಂದೊಂದು ಏನು ಸ್ಪೀಸಸ್ಗೂ ಅದು ಬೇರೆ ಬೇರೆ ತರ ಆಗಿ ಒಂದು ಪ್ರಪಂಚ ಕಾಣುತ್ತೆ. ಈಗ ನಾವು ನೋಡೋ ಈ ಒಂದು ಭೂಮಿ ಇಷ್ಟೊಂದು ಕಲರ್ಫುಲ್ ಇದೆ, ಆದ್ರೆ ಇನ್ನೊಂದು ಜೀವಕ್ಕೆ ಇನ್ನೊಂದು ಒಂದು ಸ್ಪೀಸಸ್ಗೆ ಇದು ಬೇರೆ ರೀತಿನೇ ಕಾಣುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಮನುಷ್ಯರಿಗಷ್ಟೇ ಇದು ಡಿಫ್ರೆಂಟ್ ಕಲರ್ಫುಲ್ ಆಗಿ ಕಾಣೋದು, ಅದು ಕೂಡ ನಮ್ಮೊಂದು ಬ್ರೈನ್ ಇಂದ. ಓಕೆ, ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ಪ್ರತಿಯೊಂದು ವಸ್ತು, ಅನುಭವ, ಪರಿಸ್ಥಿತಿ ಏನೇನಿದೆ ಅದೆಲ್ಲದನ್ನು ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ನೋಡಿ, ಈಗ ಸಾವಿರಾರು ವರ್ಷಗಳಿಂದ ಹಿಂದೆ ಎಲ್ಲಾರು ಇದ್ರು, ಆಗಿನ ಒಂದು ಪ್ರಪಂಚ ಬೇರೆ. ಓಕೆ, ನೋಡಿ, ಎಲ್ಲದನ್ನು ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ಭೂಮಿ ಸೇಮೆ, ಆದ್ರೆ ಒಂದೊಂದು ನಿಮ್ಗೆ ಎವ್ರಿ ಸೆಂಚುರಿ ಅದು ತುಂಬಾ ಬದಲಾವಣೆ ಆಗ್ತಿದೆ. ಈಗ 100 ವರ್ಷ ಹಿಂದೆ ಇದ್ದಂಗೆ ಈ ಒಂದು 100 ವರ್ಷ ಇಲ್ಲ, ಇದೇ ಬೇರೆ ರೀತಿಯಾಗಿ ಕಾಣಿಸ್ತಿದೆ, ಹೌದಲ್ವಾ? ಅಂದ್ರೆ ಈ ಒಂದು ಪ್ರತಿಯೊಂದು ಏನಾಗ್ತಿದೆ ಇದು ಬದಲಾಗ್ತಾ ಇರುತ್ತೆ. ಈಗ ನೀವ್ ಅನ್ಕೊಬಹುದು, ನೀವು ಯಾವಾಗ್ಲೂ ಭಯನೇ ಇಟ್ಕೊಂಡೇ ಓಡಾಡ್ತಿರ್ತೀರಾ, ಅದು ಚೇಂಜಸ್ ಆಗುತ್ತೆ, ಅದು ಕರೇಜಿಯಸ್ ಆಗಿದಾಗುತ್ತೆ. ನಿಮ್ಮ ಯೋಚನೆಗಳು, ಭಾವನೆಗಳನ್ನ ಚೇಂಜಸ್ ಮಾಡ್ಬೇಕು, ಹೊಸದಾಗಿ ಅಲೈನ್ ಆಗ್ಬೇಕು, ಹೊಸದಾಗಿ ರೀಪ್ರೋಗ್ರಾಮಿಂಗ್ ಮಾಡ್ಬೇಕು. ಎವ್ರಿಥಿಂಗ್ ಇಸ್ ಎನರ್ಜಿ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನೀವು ನಿಮ್ಮ ಒಳಗಿನ ಶಕ್ತಿನ ಯಾವ ರೀತಿ ತಗೊಳ್ತೀರಾ ಅದ್ರ ಮೇಲೆ ಇದು ಬದಲಾವಣೆನ ಆಗ್ತಾ ಇರುತ್ತೆ. ಅದಕ್ಕೇನೆ ಹೇಳೋದು, ನಿಮ್ಮನ್ನ ನೀವು ಡೌನ್ ಫೀಲ್ ನ ಮಾಡ್ತಾ ಇದ್ರೆ, ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ಓಕೆ ನಿಮ್ ಬಗ್ಗೆ ಹೇಳ್ತಾ ಇದ್ರೆ, ನಿಮ್ಮಲ್ಲಿ ಆ ಒಂದು ಎನರ್ಜಿ ಏನಾಗ್ತಿರೋದು ಡೌನ್ ಆಗ್ತಾ ಇರುತ್ತೆ, ಡೌನ್ವರ್ಡ್ ಹೋಗ್ತಾ ಇರುತ್ತೆ ನಿಮ್ಮ ಎನರ್ಜಿ. ಓಕೆ, ಅಂದ್ರೆ ಅದು ನೆಗೆಟಿವ್ ಆಗಿ ಇದಾಗ್ತಾ ಇರುತ್ತೆ. ಅಂದ್ರೆ ನನ್ನ ಒಳಗಡೆ ಆ ಸಾಧ್ಯತೆ ಇದೆ, ನಾನು ಶುದ್ಧ ಶಕ್ತಿ, ನಾನು ಅನಂತ ಸಾಧ್ಯತೆಗಳ ಮೂಲವಾಗಿದ್ದೇನೆ. ನೋಡಿ, ಯಾವಾಗೆಲ್ಲ ನೀವು ನಿಮ್ಮೊಂದು ಸೋಲ್ ಪವರ್ಗೆ ಕನೆಕ್ಟ್ ಆಗ್ತೀರಾ, ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ, ಐ ಆಮ್ ಇನ್ಫಿನೈಟ್ ಪಾಸಿಬಿಲಿಟೀಸ್. ಅಂದ್ರೆ ನಾನು ಏನೇನ್ ನೋಡ್ತಾ ಇದ್ದೀನಿ, ಏನೇನ್ ಅನುಭವ ಮಾಡ್ತಿದ್ದೀನಿ, ಓಕೆ, ಆದ್ರೆ ಎಲ್ಲಾದ್ರೂ ಒಳಗಿನ ಶಕ್ತಿಯನ್ನ, ಹೊರಗೆ ಏನು ಶಕ್ತಿ ಇದೆ, ಎವ್ರಿಥಿಂಗ್ ಇಸ್ ಎನರ್ಜಿ. ಓಕೆ, ಆ ಮೂಲ ಶಕ್ತಿ ಏನಿದೆ ಆ ಶಕ್ತಿ ನನ್ನೊಳಗಡೆನೆ ಇದೆ, ಅದನ್ನ ಅನುಭವನ ಮಾಡ್ಬೇಕು. ದೆನ್ ಯು ವಿಲ್ ಬಿಕಮ್ ಸೋ ಪವರ್ಫುಲ್, ಸೋ ಮಚ್ ಪವರ್ಫುಲ್. ಅರ್ಥ ಆಗ್ತಿದೆಯಲ್ಲ? ನೋಡಿ, ಹೊರಗಿನ ಪರಿಸ್ಥಿತಿಗಳಿಗಿಂತ ನನ್ನ ಒಳಗಿನ ಶಾಂತಿ, ಪ್ರೀತಿ, ವಿಶ್ವಾಸ ಮತ್ತು ಸಮೃದ್ಧಿಯ ಮೇಲೆ ನಾನು ಗಮನ ಹರಿಸಬೇಕು. ಅಂದ್ರೆ ಹೊರಗಡೆ ಏನೇ ಸರ್ಕಮ್ಟೆನ್ಸ್ ಇರ್ಬೋದು, ಏನೇ ಚಾಲೆಂಜಸ್ ಇರ್ಬೋದು, ಇದು ಬದಲಾಗುತ್ತೆ ಯಾವಾಗ ನಿಮ್ಮ ಇನ್ನರ್ ರಿಯಾಲಿಟಿ ಚೇಂಜ್ ಆದಾಗ ಔಟರ್ ರಿಯಾಲಿಟಿ ಬದಲಾವಣೆ ಆಗುವಂತದ್ದು. ಅಂದ್ರೆ ನಿಮ್ಮ ಹೊಸ ಹೊಸ ಯೋಚನೆಗಳು, ನ್ಯೂ ಸೀಡ್ ಆಫ್ ಅಸಂಪ್ಷನ್, ನ್ಯೂ ಸೀಡ್ ಆಫ್ ಥಾಟ್ಸ್ಗಳು, ಅಂದ್ರೆ ಹೊಸ ಅಸಂಪ್ಷನ್, ಹೊಸ ಇನ್ನರ್ ಐಡೆಂಟಿಟಿ ಶಿಫ್ಟ್ ನ ಮಾಡಿದಾಗ ಹೊಸ ಥಾಟ್ಸ್ಗಳು, ಹೊಸ ಆಲೋಚನೆಗಳು, ಹೊಸ ಭಾವನೆಗಳು, ಹೊಸ ನಂಬಿಕೆಗಳು, ಓಕೆ, ಇವು ಏನ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಸುಂದರವಾದ ಅನುಭವನ ನಿಮ್ಮ ಜೀವನದಲ್ಲಿ ತಂದ್ಕೊಡುತ್ತೆ. ಅದನ್ನ ಹೇಳೋದು ಇನ್ನರ್ ರಿಯಾಲಿಟಿ. ಒಳಗಡೆಯಿಂದ ಬದಲಾವಣೆಯನ್ನ ಮಾಡಿ ಹೊರಗಡೆ ಆಟೋಮೆಟಿಕಲ್ ಅದು ಶಿಫ್ಟ್ ಆಗುತ್ತೆ. ಅಂದ್ರೆ ಹೇಳ್ಕೊಳ್ಳಿ ನೀವು ಯಾವಾಗ್ಲೂ ಕೂಡ, ಪ್ರತಿದಿನ ನಾನು ಉನ್ನತ ಶಕ್ತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕುತ್ತಿದ್ದೇನೆ, ನನ್ನ ಕನಸಿನ ಜೀವನವನ್ನು ಸುಲಭವಾಗಿ ಮತ್ತೆ ಸಂತೋಷದಿಂದ ಅನುಭವನ ಮಾಡ್ತಾ ಇದ್ದೇನೆ. ಯಾವಾಗೆಲ್ಲ ನೀವು ಈ ರೀತಿ ಹೇಳ್ಕೊಂತೀರಾ, ನಿಮಗ್ ನೀವು ಪವರ್ಫುಲ್ ಆಗಿ ಫೀಲ್ ಮಾಡ್ತೀರಾ. ಸೊ ಎಲ್ಲದನ್ನು ಕೂಡ ಅಲೈನ್ ಆಗುತ್ತೆ. ನಿಮ್ ಒಳಗಡೆಯಿಂದ ನೀವು ಶಕ್ತಿಪೂರ್ವಕವಾಗಿ ಕಾಣ್ತೀರಾ, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್. ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನ, ನಿಮ್ಗೆ ನೀವು ಹೆಚ್ಚು ರಿಪೀಟ್ ನ ಮಾಡಿ ಅಂತ. ಯಾವಾಗೆಲ್ಲ ನೀವು ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್ ಅಂತ ಅನ್ಕೊಂತೀರೋ, ನಿಮ್ಗೆ ನೀವು ಹೆಚ್ಚು ಶಕ್ತಿಯುತವಾಗಿ ಕಾಣ್ತೀರಾ. ಸೊ ಹೊರಗಡೆ ಅದು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಈಸಿ ಆಗುತ್ತೆ, ನಿಮ್ಮ ಒಂದು ರಿಯಾಲಿಟಿನೂ ಕೂಡ ಬದಲಾವಣೆ ಆಗುತ್ತೆ. ಓಕೆ, ಇಷ್ಟನ್ನು ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.